उत्तम श्रीमन्मध्वमते हरिपरतः सत्यं जगत्तत्त्वतो श्रीमन्मध्वमते हरिपरतः सत्यं जगत्तत्त्वतो भिन्ना जीवगणा हरेरनुचरा नीचोच्च भावं गता भिन्ना जीवगणा हरे अनुचरा नीचोच्च भावं गता ओके मुक्ते नैज भक्तिश्च सुखानुभूतिरमलाधनम् मुक्ते हेक्षादित्रत्रयं प्रमाण किला आम्नायकवेद्यो हरिः हेक्षादित्रयं प्रमाणवेद्यो हरि सर्वोत्तम वायु जीवोत्तम सर्वोत्तम वायु जीवोत्तम ಓಟು ಮಾಧವ್. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಈಗೂ ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ವಿನಿಮಯ ಮಾಡೋಣ. ಇದು ಒಂದು ಡಿಸ್ಕಷನ್ ಬೋಧಿ. ಇದರಲ್ಲಿ ನಾವು ವಿಷಯಗಳನ್ನ ಸ್ವಲ್ಪ ಚಿಂತನೆಗಳನ್ನ ಮಾಡೋಣ. ಅದನ್ನ ಹಾಗೆ ನಾವು ನೆಕ್ಸ್ಟ್ ನಮ್ಮ ಫ್ರೀ ಟೈಮ್ದಲ್ಲಿ ಕೂಡ ಇದರ ಚಿಂತನೆಯನ್ನ ಕಂಟಿನ್ಯೂ ಮಾಡ್ಕೋಬೇಕು ಅಂತ ಒಂದು ರಿಕ್ವೆಸ್ಟ್. ಈಗೋ ಮೇಲೆ ನಮ್ಮ ಸನಾತನ ಧರ್ಮದಲ್ಲಿ ಆಗಿರಬಹುದು ಅಥವಾ ಮಧ್ವ ತತ್ವದಲ್ಲಿ ಸಾಕಷ್ಟು ವಿಷಯಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ವಿಷಯ ಬರೀಬೇಕಾದ್ರೂ ಕೂಡ ಈಗೋವನ್ನ ಖಂಡನೆಯನ್ನ ಮಾಡಿನೇ ಆ ಗ್ರಂಥಗಳಾಗಿರ್ಬಹುದು ಅಥವಾ ವಿಚಾರಗಳಾಗಿರ್ಬಹುದು ಗುರು ಹಿರಿಯರು ಹೇಳಿದ್ದಾರೆ. ಮತ್ತು ಪ್ರತಿಯೊಂದು ಪ್ರವಚನ ಕೊನೆಯದಲ್ಲೂ ನಾವು ಕೇಳಬಹುದು, ಏನೇ ತಪ್ಪಿದ್ರು ಅದು ನನ್ನದು, ಏನಾದ್ರೂ ಸರಿ ಇದ್ರೆ 4 ಹಿತನುಡಿಗಳಿದ್ರೆ ಅದು ನಮ್ಮ ಗುರುಗಳದು ಅಥವಾ ನಮ್ಮ ಹಿರಿಯರ ಅನುಗ್ರಹ ಅಥವಾ ದೇವರ ಅನುಗ್ರಹ ಅಂತ ಹೇಳೋ ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದೇನಂದ್ರೆ ನಮ್ಮ ಈಗೋವನ್ನ ಇಲ್ಲಿ ಬಿಟ್ಟು ಕೊಡೋದು, ಅದರಿಂದ ಒಂದು ಉತ್ತಮವಾದಂತಹ ಸಮಾಜವನ್ನ ನಾವು ಕಟ್ಟೋದು, ಇದು ಮುಖ್ಯವಾದ ಉದ್ದೇಶ. ಟೀಕಾಚಾರ್ಯರು ಕೂಡ ತಾವು ಗ್ರಂಥಗಳನ್ನ ಬರೀಬೇಕಾದ್ರೆ ಹೇಳ್ತಾರೆ, ನನ್ನದು ಬಾಲಿಶವಾದಂತಹ ಭಾಷೆ, ಅಲ್ಪ ಜ್ಞಾನ, ಆದರೂ ಆ ಶ್ರೀಮದಾನಂದ ತೀರ್ಥರ ಅನುಗ್ರಹದಿಂದಲೇ ಅವರ ವಿಷಯ ಬಗ್ಗೆ ನಾನು ಟೀಕೆಗಳನ್ನ ಟಿಪ್ಪಣಿಗಳನ್ನ ಬರಿತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ವ್ಯಾಸರಾಜರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಇದೇ ತರ ತಾವು ಬಾಲಿಶ ನುಡಿಗಳನ್ನ ಆಡ್ತಿದ್ದೀನಿ ಅಂತ ಹೇಳ್ತಾರೆ. ಹಾಗಿದ್ದಾಗ ನಾವು ಈಗೋವನ್ನ ಬೆಳೆಸೋದ್ರಲ್ಲಿ ಯಾವುದೇ ತರದ ಮಹತ್ವ ಇಲ್ಲವೇ ಇಲ್ಲ. ಆದರೆ ಈ ಸನಾತನ ಧರ್ಮವನ್ನು ಬಿಟ್ರೆ ಇವತ್ತು ಜಾಸ್ತಿ ರಿಸರ್ಚ್, ಅಂದ್ರೆ ಈಗ ರಿಸರ್ಚ್ಗಳು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಆಗ್ತಾ ಇವೆ. ನಾವು ರಿಸರ್ಚ್ಗಳನ್ನ ಮಾಡ್ತಾನೆ ಇಲ್ಲ, ಎಷ್ಟೋ ವಿಷಯಗಳ ರಿಸರ್ಚ್ ಮಾಡ್ತಾ ಇಲ್ಲ. ಈಗ ನಿನ್ನೆ ಮೊನ್ನೆ ಯಾರೋ ಒಬ್ರು ರಿಸರ್ಚ್ ಇದ್ದು ಕಳಿಸಿದ್ರು, ಏಕಾದಶಿ ಮಾಡೋರು ಇದ್ರೆ ಅವರೊಂದು ಸರ್ವೆ ಮಾಡ್ತಿದ್ದಾರೆ, ಆ ಸರ್ವೆಯನ್ನ ಫಿಲ್ ಮಾಡ್ಬೇಕಂತ. ಅವ್ರಿಗೆ 60 ಜನ ಬೇಕು. ಈಗ ಆಲ್ಮೋಸ್ಟ್ 30 ಜನ ಸಿಕ್ಕಿದ್ದಾರೆ ಅವರಿಗೆ. ಆ ರಿಸರ್ಚ್ ಅನ್ನ ಹುಡುಗಿ ಮಾಡ್ತಾ ಇದ್ದಾಳೆ, ತನ್ನ PhD ಗೋಸ್ಕರ ಮಾಡ್ತಾ ಇದ್ದಾಳೆ. ಈ ರಿಸರ್ಚ್ಗಳು ಜಾಸ್ತಿ ಆದಂಗೆ ವಿಷಯಗಳು ನಮ್ಗೆ ಜಾಸ್ತಿ ತಿಳ್ಕೋತ ಹೋಗುತ್ತೆ. ಹಾಗೆ ಈ ಈಗೋ ಮೇಲೆ ರಿಸರ್ಚ್ ಜಾಸ್ತಿ ಮಾಡಿದ್ದು ಅಂದ್ರೆ ಒಬ್ನು ಸಿಗ್ಮಂಡ್ ಫ್ರೈಡ್ ಅಂತ ಹೇಳಿ, ಅವನು ಸಾಕಷ್ಟು ಬುಕ್ಗಳು ಬರ್ತಾವೆ, ವಿಡಿಯೋಗಳು ಬರ್ತಾವೆ, ಸಿಕ್ಕಾಪಟ್ಟೆ ಇನ್ವೆಸ್ಟಿಗೇಷನ್ ಅನ್ನ ಆ ವಿಷಯಗಳ ಬಗ್ಗೆ ಅವನು ಮಾಡ್ತಾ ಹೋಗಿದ್ದಾನೆ. ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅವನು ಜಗತ್ತಿನೊಂದಿಗೆ ಹಂಚಿಕೊಂಡಿದ್ದಾನೆ. ಈ ಈಗೋದಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ 3 ತರ ಈಗೋನ್ನ ಅವರು ಕ್ಲಾಸಿಫೈ ಮಾಡ್ತಾರೆ. ಇದ್ ಅಥವಾ ಐಡಿ ಈಗೋ, ಆಮೇಲೆ ಈಗೋ, ಆಮೇಲೆ ಸೂಪರ್ ಈಗೋ, 3 ತರ ಕ್ಲಾಸಿಫೈ ಮಾಡ್ತಾರೆ. ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವೊಂದು ಚಿತ್ರವನ್ನ ಶೇರ್ ಮಾಡ್ತೀನಿ, ಒಂದೇ ಸೆಕೆಂಡ್.
ಮೋಸ್ಟ್ಲಿ ಈ ಸ್ಕ್ರೀನ್ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂದ್ರೆ 3 ಇದ್ದೆಗೋ ಅಂಡ್ ದೆನ್ ಸೂಪರ್ ಇಗೋ. ಸೊ ಇದ್ದಿಗೋ ಅಂತಂದ್ರೆ ಏನು ಅಂತಂದ್ರೆ ಮನುಷ್ಯ ತಂದೊಂದೇನೋ ಆಸೆ, ಆ ಆಸೆಯನ್ನ ಅವನು ಅನುಭವಿಸ್ಬೇಕು, ಅದನ್ನ ಎಂಜಾಯ್ ಮಾಡಬೇಕು. ಆ ಈಗೋ, ಆ ಅಹಂಕಾರ ಏನಂತಾರೆ ಅಂದ್ರೆ ಅದಕ್ಕೆ ಇದ್ದಿಗೋ ಅಂತಾರೆ. ಅದು ಹೆಂಗಂದ್ರೆ ಒಂದು 4 ಜನರ ಮಧ್ಯೆ ಏನಾದ್ರು ಒಂದು ಸ್ವೀಟ್ ಇಟ್ಟಿರ್ತಾರೆ. ಅದು ಫಸ್ಟ್ ಯಾರೋ ಒಬ್ರು ಕೈ ಹಾಕಿಂತ ನಂಗೆ ಈ ಸ್ವೀಟ್ ತುಂಬಾ ಇಷ್ಟ ಅಂತ ಹೇಳಿ. ಆಮೇಲೆ ಇನ್ನೊಂದು 4 ತಗೊಳ್ತಾನೆ, ಇನ್ನೊಂದು 4 ತಗೊಳ್ತಾನೆ, ಅವನು ಅರ್ಧ ಕರ್ದ ಅವನಿಗೆ ಮುಗಿಸ್ಬಿಡ್ತಾನೆ. ಅಂದ್ರೆ ಅವನಿಗೆ ಅದು ಎಷ್ಟು ತಿಂತಾನೋ, ಎಷ್ಟು ಇದು ಮಾಡ್ತಾನೋ ಅಷ್ಟು ಅವನಿಗೆ ಅದು ಸುಖ ಕೊಡ್ತಾ ಹೋಗುತ್ತೆ. ಆ ತರ ಅವನಿಗೆ ಫೀಲಿಂಗ್. ಆಮೇಲೆ ಅಜೀರ್ಣ ಆದಾಗ ಅದಕ್ಕೆ ಅಪೋಸಿಟ್ ಆಗಿ ಇನ್ನೊಂದೇನೋ ಕ್ರಿಯೆ ಮಾಡ್ಕೋತ ಹೋಗ್ತಾನೆ, ಅದನ್ನ ಓವರ್ ಮಾಡ್ತಾನೆ, ಆದ್ಮೇಲೆ ಅದು ಬಿಡ್ತಾನೆ, ಮತ್ತೊಂದು ಮಾಡ್ತಾನೆ. ಒಟ್ಟು ಅವನಿಗೆ ಏನಂದ್ರೆ ಇದು ಗ್ರಾಟಿಫಿಕೇಶನ್ ಅವನಿಗೆ ಬರ್ತಾ ಬರ್ತಾ ಹೋಗುತ್ತೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅದು ಮಾಡ್ತಾನೆ ಹೋಗ್ತಾನೆ. ಹೆಂಗಂದ್ರೆ ಹುಡುಗರು ಹೇಗೆ ಹಠ ಮಾಡ್ತಿರ್ತಾವಲ್ಲ, ನನಗಿದು ಬೇಕು, ಅದು ಬೇಕು, ಅದು ಯಾಕೆ ಬೇಕು, ಎದಕ್ ಬೇಕು, ಅದರಿಂದ ಏನ್ ಲಾಭ, ಏನ್ ನಷ್ಟ, ಅದರಿಂದ ಸೈಡ್ ಎಫೆಕ್ಟ್ ಏನು, ಅದು ವಿಚಾರ ಅಲ್ಲಿ ಬೇಕಾಗೇ ಇಲ್ಲ ಹುಡುಗಿಗೆ. ಅವನೇನಂದ್ರೆ ಅದನ್ನ ನಾನು ಪರಿಪೂರ್ಣವಾಗಿ ಎಂಜಾಯ್ ಮಾಡಬೇಕು, ಅದನ್ನ ಅವನು ಈಗೋ ಆಗಿ ಇಟ್ಕೊಂಡು ಹೋಗ್ತಿರ್ತಾನೆ. ಇದು ಈಗೋ ಅಂತ ಅದು ಇದ್ದವ್ರಿಗೆ ಯಾರಿಗೂ ಗುರ್ತಾಗೋದಿಲ್ಲ. ಬಟ್ ಅದನ್ನ ಹೆಂಗಂದ್ರೆ ಒಂಥರ ನಮ್ಗೆ ಅದು ಬೇಕು, ಅದು ಬೇಕು, ಅದರಿಂದನೇ ನಿಮ್ಗೆ ತೃಪ್ತಿ, ಅದರಿಂದನೇ ಸಂತೋಷ, ಈ ತರ. ಸೊ ಇದು ನಾವು ಎಲ್ಲಿ ಕೋರಿಲೇಟ್ ಮಾಡ್ಬೋದು ಅಂದ್ರೆ, ನಾವು ಸಾಕಷ್ಟು ಜೀವನದಲ್ಲಿ ಮುಂದೆ ಬಂದರೂ ಕೂಡ ನಾವು ಇನ್ನೂ ಫಸ್ಟ್ ಲೆವೆಲ್ ಈಗೋದಲ್ಲೇ ಇರ್ತೀವಿ. ಏನು ಅಂದ್ರೆ ನಂಗೆ ಇನ್ನೂ ಬೇಕು, ನಾನು ಇನ್ನಷ್ಟು ಪ್ರಮೋಷನ್ಸ್ಗಳನ್ನ ತಗೋಬೇಕು, ಧರ್ಮ ಇನ್ನಷ್ಟು ಕಾಂಪ್ರಮೈಸ್ ಆದ್ರೂ ಪರವಾಗಿಲ್ಲ, ನಾನು ಇನ್ನ ಸಾಕಷ್ಟು ಸಕ್ಸಸ್ ಮಾಡ್ಕೋಬೇಕು. ಅಂದ್ರೆ ಧರ್ಮ ನಾವು ಕಾಂಪ್ರಮೈಸ್ ಮಾಡ್ಕೊಂಡೇನೆ ಒಂದು ಸಕ್ಸಸ್ ಲೆವೆಲ್ಗೆ ನಾವು, ಸಕ್ಸಸ್ ಅಂದ್ರೆ ಏನ್ ಡೆಫಿನೇಷನ್ ಅದೆಲ್ಲ ಬೇರೆ ಮಾತು. ಬಟ್ ನಾವು ಸಕ್ಸಸ್ ಇವತ್ತು ನಾನು ಜಾಬ್ ಹತ್ತೋದಾಗ್ಲಿ, ಅಥವಾ ನಾನು ಒಂದೇನೋ ಉನ್ನತ ಪದವಿಯಲ್ಲಿ ಇರೋದಾಗ್ಲಿ, ಅಥವಾ ಮನೆ ಮಾಡೋದಾಗ್ಲಿ, ಕಾರ್ ಮಾಡೋದಾಗ್ಲಿ, ಟ್ರಿಪ್ಸ್ ಹಾಕೋದಾಗ್ಲಿ, ಯಾವುದೇನ ನಾನು ಸಕ್ಸಸ್ ಅಂತ ತಿಳ್ಕೊಂಡ್ರು ಕೂಡ ಇದಕ್ಕೆ ನಾವು ಸಮಾಧಾನ ಪಡ್ತೀವಾ ಇಲ್ವಾ, ಇಲ್ಲ ಅಂತಂದ್ರೆ ವಿ ಆರ್ ಬ್ಯಾಕ್ ಟು ನಂಬರ್ 1 ಈಗೋ, ಅಂದ್ರೆ ಇದ್ದಿಗೋ, ಐಡಿಗೋ. ಅಂದ್ರೆ ನಮ್ಗೆ ಇನ್ನೂ ಬೇಕು ಬೇಕು, ಅದರಿಂದ ತೃಪ್ತಿ ಆಗ್ಬೇಕು, ಇದರಿಂದ ತೃಪ್ತಿ ಆಗ್ಬೇಕು ಅಂತ ಹೀಗೆ ಹೋಗ್ತಾನೆ ಇರ್ತಾ ಇದೆ. ನೆಕ್ಸ್ಟ್ ಈಗೋ ಬಂದ್ಬಿಟ್ಟು ನನಗೆ ಗುರ್ತಿದೆಯಲ್ಲಪ್ಪ, ನೀನ್ ಯಾಕೆ ಹೇಳಕ್ ಬರ್ತೀಯಾ ಅಂತನೋ ಒಂಥರ ಈಗೋ. ಏನು ಅಂದ್ರೆ ಈಗ ಒಬ್ನ ಯಾರೋ ಕತ್ಲಲ್ಲಿ ಕೂತಿರ್ತಾರೆ, ಯಾರೋ ಲೈಟ್ ಹಾಕಿದ್ರೆ ಅವ್ನು ಕಿರಿಸ್ತಾನೆ, ಯಾವ ಹಚ್ಚಿದ್ದು ಲೈಟ್ ಅಂತ. ಅಂದ್ರೆ ಅವನಿಗೆ ಅದು ಒಂಥರ ತುಂಬಾ ಇರಿಟೇಟ್ ಆಗಿಬಿಡುತ್ತೆ. ನಾನ್ ಆಫ್ ಮಾಡಿದ್ದನ್ನ ಇನ್ನೊಬ್ನ ಆನ್ ಮಾಡೋರು ಯಾರದು, ಯಾಕೆ ಅವನು ಆನ್ ಮಾಡ್ಬೇಕಾಗಿತ್ತು, ನನಗೆ ಯಾಕೆ ಕೇಳಿಲ್ಲ, ಈ ತರ ಪ್ರಶ್ನೆಗಳು. ಈ ಈಗೋ ಸಹಜವಾಗಿ ಒಂದು ವಯೋಮಾನದಲ್ಲಿ ಬಂದು ಸೇರ್ಕೊಂತ ಹೋಗುತ್ತೆ. ನನಗೆ ತಿಳಿದಿದೆ, ನಾನೆಲ್ಲ ಮಾಡಬಲ್ಲೆ, ನಾನು ಹೇಳಿದ್ದೆ ಸರಿ, ನನಗಿಷ್ಟು ಗುರ್ತಿದೆ, ಯಾಕೆ ನನ್ನನ್ನು ಯಾರು ಕೇಳೋದಿಲ್ಲ, ನಾನು ಹೇಳಿದ್ದೇನೆ ವೇದವಾಕ್ಯ, ಈ ತರ ಬರ್ತಾ ಬರ್ತಾ ಹೋಗುತ್ತಲ್ಲ, ಇದು ಈಗೋ ಆಗುತ್ತೆ. ಸೂಪರ್ ಈಗೋ ಅಂದ್ರೆ ಇದ್ರ ಮುಂದಿಂದು ಕನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾನು ಇದು ಮಾಡಿದ್ರೇನೆ ಸತ್ಯ, ನಾನು ಹೇಳಿದ್ದೇನೆ ಸತ್ಯ, ಇದು ಬಿಟ್ಟು ಬೇರೆ ಯಾವುದು ಇಲ್ಲೇ ಇಲ್ಲ ಜಗತ್ನಲ್ಲಿ, ನಾನು ಹಿಂಗ್ ಮಾಡ್ರೆ ಸತ್ಯ, ಈ ತರ ಹೇಳಿದ್ದೇನೆ ಆಗ್ಬೇಕು. ಈ ತರ ಇನ್ನೊಂದು ಈಗೋ ಸೇರ್ಕೊಳ್ಳುತ್ತೆ. ಈ 3 ವಿಧವಾದ ಈಗೋಗಳನ್ನ ತುಂಬಾ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬಹುದು. ಅದು ಗೂಗಲ್ ಸರ್ಚ್ ಮಾಡೋ ಸಿಗುತ್ತೆ, ಯೂಟ್ಯೂಬ್ ದಲ್ಲಿ ಸಿಗುತ್ತೆ, ಎಲ್ಲಾ ಕಡೆನೂ ಸಿಗುತ್ತೆ. ನಮ್ಮ ಗ್ರಂಥಗಳಲ್ಲೂ ಶ್ರೀಮದ್ ಆನಂದ ತೀರ್ಥರು ಸಾಕಷ್ಟು ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯನಿರ್ಣಯ ಒಂದು ಇಂಥ ಅದ್ಭುತವಾದ ಗ್ರಂಥ ಅಂದ್ರೆ, ಜಗತ್ನಲ್ಲಿರೋ ಯಾವುದೇ ಪ್ರಾಬ್ಲಮ್ ಅನ್ನ ಅದ್ರ ಮುಂದೆ ತಗೊಂಡು ಹೋದ್ರೆ ಅದರಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಇದು ದೊಡ್ಡ ಕಾರುಣ್ಯ. ಅಂದ್ರೆ ಶ್ರೀಮದ್ ಆನಂದ ತೀರ್ಥರು ಮಧ್ವ ತತ್ವದ ಒಂದು ದೊಡ್ಡ ಕಾರುಣ್ಯ ನೋಡ್ಬೇಕಂದ್ರೆ ಇಲ್ಲಿ ಮಹಾಭಾರತ ತಾತ್ಪರ್ಯನಿರ್ಣಯನ್ನ ತಿಳಿದು ಓದ್ಬೇಕು, ಅಥವಾ ಡಿಫ್ರೆಂಟ್ ಆಂಗಲ್ ದಿಂದ ಓದ್ಬೇಕು. ಫಸ್ಟ್ಗೆನೆ ಅವರು ಇದನ್ನ ಈ ಆಂಗಲ್ ಅನ್ನ ಕೊಟ್ಟೇ ಬಿಡ್ತಾರೆ ಮಧ್ವಾಚಾರ್ಯ, ಇದು ಯಾಕೆ ಓದ್ಬೇಕು ಅಂತ ಹೇಳ್ತಾ ಹೋಗ್ತಾನೆ ಅವರು ಪ್ರತಿಯೊಂದು ಆಂಗಲ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನಮಗೊಂದು ಸಮಸ್ಯೆ ಇದೆ. ದುರ್ಯೋಧನನು ನಿಜವಾಗ್ಲಿ ಪರಾಕ್ರಮದಲ್ಲಿ ದುರ್ಯೋಧನನ್ನ ಹೊಗಳಬೇಕು ಅಥವಾ ಭೀಮಸೇನ್ ದೇವರನ್ನ ಹೊಗಳಬೇಕು? ಯಾಕೆಂದ್ರೆ ದುರ್ಯೋಧನನು ಈಕ್ವಲ್ ಆಗಿ ಫೈಟ್ ಮಾಡ್ದ, ಭೀಮಸೇನು ಈಕ್ವಲ್ ಆಗಿ ಫೈಟ್ ಮಾಡ್ದ, ಕೊನೆಗೆ ಭೀಮಸೇನ್ ದೇವರು ಮೋಸ ಮಾಡಿ ದುರ್ಯೋಧನನ್ನ ಕೊಂದ್ರು. ಇದು ಅಲ್ಲಿ ಕಾಣ್ತಕ್ಕಂಥ ಸೀನ್ ನಮ್ಮ ಮುಂದೆ. ಮಹಾಭಾರತ ಎಲ್ಲ ನೋಡಿದವ್ರಿಗೆ, ವಿಡಿಯೋ ನೋಡಿದವ್ರಿಗೆ ಮುಂದೆ ಕಾಣ್ತಕ್ಕಂಥ ಸೀನ್ ಏನಂದ್ರೆ, ಕೊನೆಗೆ ಭೀಮಸೇನ್ ದೇವರು ಮೋಸ ಮಾಡಿ ದುರ್ಯೋಧನನ್ನ ಕೊಲ್ಲಿದ್ರು. ಹಾಗಾದ್ರೆ ದುರ್ಯೋಧನ ತುಂಬಾ ಪವರ್ಫುಲ್ ಅಲ್ವಾ ಅಂತ ಈ ಪ್ರಶ್ನೆಯನ್ನ ಬರುತ್ತೆ. ಇದಕ್ಕೆ ಸಾಕಷ್ಟು ಕವಿಗಳು ತಮ್ಮದೇ ಆದನ್ನ ಬುಕ್ ಬರೆದಿದ್ದಾರೆ. ಅವನ ಹೆಸರು ಕೂಡ ಬದಲಾವಣೆ ಮಾಡಿದ್ದಾರೆ. ದುರ್ಯೋಧನ ಅಲ್ಲ, ಅವನು ಸುಯೋಧನ, ಒಳ್ಳೆಯವನು, ಈ ತರ ಎಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಆದ್ರೆ ಇದರಲ್ಲಿ ನಿಜವಾದ ನಾವು ನಿರ್ಣಯ ಮಾಡ್ಬೇಕು ಅಂದ್ರೆ, ಯಾರು ಆಕ್ಚುಲಿ ಅಂದ್ರೆ ಶೂರ ವೀರ ಅಂತ ಯಾರಿಗನ್ಬೇಕು, ಇದರ ಡೆಫಿನೇಷನ್ ಏನು ಅಂತನ್ನ
ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥರು ಕೊಡ್ತಾರೆ. ಸೊ ಅದೇ ತರ ಈ ಈಗೋ ಬಗ್ಗೆ ಇರ್ತಕ್ಕಂಥ ಒಂದು ಸಿಂಪಲ್ ಸ್ತೋತ್ರ ಅಂದ್ರೆ ಶ್ಲೋಕ ಅಂದ್ರೆ ಮಹಾಭಾರತದಲ್ಲಿ ಅಹಂಕಾರ ಪರಂ ಪಾಪಂ ದಮ್ಮಮೋಹ ಸಮನ್ವಿತ ತನ್ನಾಶಾಯ ಮಹಾಯೋಗೋ ಜ್ಞೇಯೋ ಸದುತ ಮೋದಿಭಿಹಿ. ಈ ತರ ಒಂದು ಶ್ಲೋಕವನ್ನ ಅವರು ಇಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಅಹಂಕಾರವೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಈಗ ಈಗೋ ಬಗ್ಗೆ ವಿಚಾರ ಮಾಡಿದಾಗ ನಾವು ಇಲ್ಲಿ ಈ ವಿಷಯನ ತಿಳಿದುಕೊಂಡು ಏನನ್ನ ಚಿಂತನೆ ಆಕ್ಚುಲಿ ಮಾಡ್ಲಿಕ್ಕೆ ಹೊಂಟಿವಿ, ಯಾವ್ದು ಕೋರ್ ಪಾರ್ಟ್ ಅಂತಂದ್ರೆ, ಇವತ್ತು ನಮ್ಮ ಮುಂದಿರ್ತಕ್ಕಂಥ ಮುಖ್ಯ ಸಮಸ್ಯೆ ಅಂದ್ರೆ ಪ್ರತಿಯೊಬ್ರು ಕೇಳೋದು, ನಾವು ಮಾಧವರು ಯಾರು ಯುನೈಟ್ ಆಗಿಲ್ಲ, ನಾವು ಬ್ರಾಹ್ಮಣರು ಒಂದಾಗ್ತಿಲ್ಲ, ಆಗೋದು ಇಲ್ಲ ಅಂತ ನಾವು ಕನ್ಕ್ಲೂಷನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಮತ್ತೆ ಯಾಕೆ ನಮ್ಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಆರ್ಗ್ಯುಮೆಂಟೇಟಿವ್ ಸ್ಟೆಪ್ಸ್ ನಡೆಯುತ್ತೆ, ಯಾಕೆ ನಾವು ಒಪಿನಿಯನ್ಸ್ಗೆ ಬರೋದಿಲ್ಲ, ಮತ್ತೆ ಯಾಕೆ ನಾವು ಪ್ರಾಬ್ಲಮ್ ದಿಂದ ಮುಂದೆ ಸೊಲ್ಯೂಷನ್ಗೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಮುಖ್ಯವಾದಂತ ಕಾರಣ ಅಂದ್ರೆ ಈ 3 ಡಿಫ್ರೆಂಟ್ ಲೆವೆಲ್ದಲ್ಲಿ ಇರ್ತಕ್ಕಂಥ ಈಗೋ ಅಂದ್ರೆ ಇಲ್ಲಿ ಕೆಟ್ಟದಾಗಿ ನಾವು ಯಾರು ಬಿಂಬಿಸ್ತಾ ಇಲ್ಲ. ಈಗೋ ಅಂತ ಕೆಟ್ಟಂತ ಇಲ್ಲಿ ಯಾರು ಹೇಳ್ತಾನೆ ಇಲ್ಲ, ಇಲ್ಲಿ ಎಲ್ಲೂ ಡೆಫಿನಿಷನ್ ದಲ್ಲಿ ಕೆಟ್ಟಂತ ಹೇಳ್ತಾನೆ ಇಲ್ಲ. ಆದ್ರೆ ಈ ಈಗೋನ ಗೆದ್ರೆ ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ಇದು ಸಿಂಪಲ್ ಸೂತ್ರ. ಈಗ ನಮ್ಗೆ ಸಿಟ್ಟು ಕೋಪ ಇರ್ಬೇಕಾ ಇಲ್ವಾ ಅಂತ ಇರ್ಬೇಕು, ಆದ್ರೆ ಆ ಸಿಟ್ಟೇ ನಮ್ಮನ್ನ ಸಂಹಾರ ಮಾಡೋ ತರ ಆಗ್ಬಾರ್ದು. ಸಿಟ್ಟನ್ನ ಗೆದ್ದು ನಾವು ಸಾಧನೆಯನ್ನ ಮಾಡಬೇಕು. ಅದೇ ತರ ಆಸೆಗಳಿರ್ಬಾರ್ದ, ನಾನು ನಿರ್ಲಿಪ್ತನಾಗಿ ಜೀವನ ಮಾಡ್ಬೇಕಾ ಸನ್ಯಾಸಿ ತರ ಅಂದ್ರೆ ಇಲ್ಲ, ಆಸೆಗಳಿರ್ಬೇಕು. ಆದ್ರೆ ಎಂತ ಆಸೆಗಳಿರ್ಬೇಕು, ಆಸೆಯನ್ನ ಗೆದ್ದು ನಾವು ಹೆಂಗೆ ಆಸೆ ಕೈಯಲ್ಲಿ ನಮ್ಮನ್ನ ಸೋಲಿಸಬಾರ್ದು ಅಂತ ಅನ್ನೋದು ಮುಖ್ಯವಾದ ಸೂತ್ರ. ಅದೇ ತರ ಈ ಸೂತ್ರವನ್ನು ನಾವಿಲ್ಲಿ ಅಳವಡಿಸಿದಾಗ ಫಸ್ಟ್ ಈಗೋ ನಮ್ಮಲ್ಲಿ ಏನ್ ಬರುತ್ತೆ ಅಂದ್ರೆ, ನಾನು ಇದು ಮಾಡಿದ್ರೇನೆ ಖರೆ, ಅದು ಮಾಡಿದ್ರೇನೆ ಸತ್ಯ, ಇದು ನಾನು ಮಾಡ್ತಾ ಇರೋದೇ ಅಲ್ಟಿಮೇಟ್, ಇದರಿಂದನೇ ನಮಗೆ ಖುಷಿ ಆಗುತ್ತೆ, ಇದರಿಂದನೇ ಜಗತ್ತಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಾವು ಹೋಗೋದು ಒಂದೇನಿದೆಯಲ್ಲ, ಇದು ಟೈಪ್ ಆಫ್ ಈಗೋ ಆಗುತ್ತೆ. ಅದನ್ನೇ ಜಾಸ್ತಿ ಬೆಳೆಸ್ಕೊಂಡು ಹೋದಾಗ ಇವನ್ ಯಾರೇ ನಮ್ಮ ಮುಂದೆ ಬಂದು ಹೇಳ್ತಿದ್ದಾನ್ರಿ, ಇವನ್ ಏನ್ ಮಾಡಿದ್ದಾನ್ರಿ ನಮ್ಮ ಮುಂದೆ ಹೇಳಕ್ಕೆ, ಇವನಿಗೆ ಏನ್ ತಿಳಿದಿದೆ, ನಾನು ಇಷ್ಟೆಲ್ಲ ಗ್ರಂಥ ಓದ್ಕೊಂಡು ಕೊಟ್ಟಿದ್ದೀನಿ, ನಾನು ಸ್ವತಃ ಪಂಡಿತ ಇದ್ದೀನಿ, ಅಥವಾ ನಾನು ಒಂದು ದೊಡ್ಡ ಯಾವುದೋ ಇನ್ಸ್ಟಿಟ್ಯೂಟ್ ದಲ್ಲಿ ಪ್ರೊಫೆಸರ್ ಆಗಿದ್ದೀನಿ, ಅಥವಾ ನಾನು ವಿಜ್ಞಾನಿ ಆಗಿದ್ದೀನಿ, ಇವನ್ ಯಾವನ್ರಿ ನಂಗೆ ಬಂದು ಹೇಳ್ತಾನೆ. ಈ ವಿಷಯಗಳು ಬರೋದ್ರಿಂದ ಸಾಕಷ್ಟು ವಿಜ್ಞಾನಿಗಳು ಇವತ್ತು ನಮ್ಮ ಶಾಸ್ತ್ರಗಳನ್ನು ತೆಗೆದು ಓದ್ತಾ ಇಲ್ಲ. ಸಾಕಷ್ಟು ಅಲೋಪತಿಕ್ ಡಾಕ್ಟರ್ಗಳು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಆಯುರ್ವೇದದಂತ ಸೂಕ್ಷ್ಮಗಳನ್ನ ಗಮನಿಸ್ತಾ ಇಲ್ಲ. ಅದರಿಂದ ಸಾಕಷ್ಟು ಕ್ಯೂರ್ಗಳನ್ನ ಮಾಡಬಹುದಂತ ಜಡ್ಗಳನ್ನು ಅವರು ಕ್ಯೂರ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಈಗೋ ಹರ್ಟ್ ಆಗುತ್ತೆ. ಒನ್ಸ್ ಅಗೇನ್ ಈಗೋ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. ಇದು ಹರ್ಟ್ ಆಗೋದ್ರಿಂದ ನಾವು ಅಲ್ಲಿ ಬ್ಲಾಕ್ ಆಗಿ ಹೋಗ್ತೀವಿ. ಅದೇ ತರ ಸೂಪರ್ ಈಗೋ ಬಂದಾಗ ಅಂದ್ರೆ ನಂಗೆ ಎಲ್ಲ ಗೊತ್ತಿದೆ ರೀ, ಇದು ಆಗೋದೇ ಇಲ್ಲ, ಅಥವಾ ನಾವು ಈ ತರ ಮಾಡ್ರೇನೆ ಆಗೋದು ಇಲ್ಲ, ನಾನು ಆ ತರ ಮಾಡ್ಲಿದ್ರೆ ನಾನು ಬರೋದೇ ಇಲ್ಲ, ಈ ತರ ಭಾವನೆಗಳು ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಫಸ್ಟ್ ಇದರ ಸೈಡ್ ಎಫೆಕ್ಟ್ ಎಲ್ಲಿ ಬರುತ್ತೆ ಅಂದ್ರೆ, ನಾವು ಪ್ರಾಬ್ಲಮ್ ಆಗಿ ನೋಡ್ತಾ ಹೋಗ್ತಿದ್ದೀವಿ. ಸ್ಲೋಲಿ ಅನದರ್ ಟಾಪಿಕ್ ಇಲ್ಲಿ ಏನ್ ಸೇರಿಸ್ಕೊಳ್ತಾ ಹೋಗ್ಬೇಕಂದ್ರೆ, ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ಸೆಟ್, ಪ್ರಾಬ್ಲಮ್ ಓರಿಯೆಂಟೆಡ್ ಮೈಂಡ್ಸೆಟ್ ಅಂತ 2 ಬರುತ್ತೆ. ತುಂಬಾ ಸೂಕ್ಷ್ಮವಾಗಿ ಅದನ್ನ ಹೇಳ್ತೀನಿ, ಯಾಕಂದ್ರೆ ವಿ ಆರ್ ಟೈಮ್ ಬೌಂಡ್. ಸೊಲ್ಯೂಷನ್ ಓರಿಯೆಂಟೆಡ್, ಪ್ರಾಬ್ಲಮ್ ಓರಿಯೆಂಟೆಡ್ ದಲ್ಲಿ ಏನಂದ್ರೆ, ಯಾಕೆ ನಮ್ಮ ದೇಶ ಮುಂದೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಹಾಕೊಂಡು ನಾವು ಕೂತ್ ಬಿಟ್ರೆ 108 ಜನ 108 ಹೇಳ್ತಾರೆ, ಇಲ್ಲಲ್ರಿ ನಮ್ಮಲ್ಲಿ ಜಾಸ್ತಿ ಧರ್ಮಗಳಿದೆ, ಜಾಸ್ತಿ ಕಾಸ್ಟ್ಗಳಿದೆ, ಪಾಲಿಟಿಷಿಯನ್ಸ್ ಕರಪ್ಟ್ ಆಗಿದ್ದಾರೆ, ಇವ್ರು ಕರಪ್ಟ್ ಆಗಿದ್ದಾರೆ, ಹಾಂಗಿದೆ, ಬ್ರೈಬ್ ಇದೆ, ಇದಿದೆ, ರೋಡ್ ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ, ಕೊನೆಗೆ ತಾವೇ ಸರಿಯಾಗಿಲ್ಲ ಅನ್ನೋ ಪರಿಸ್ಥಿತಿಗೂ ಅವ್ರು ಬರ್ತಾರೆ. ಇದೇನಾಗುತ್ತೆ ಅಂದ್ರೆ, ನಾವು ಕೇಳಿದ ಒಂದು ಪ್ರಶ್ನೆ, ನಮ್ಮ ದೇಶ ಯಾಕೆ ಮುಂದೆ ಬಂದಿಲ್ಲ ಅಂತ, ಎಂಟೈರ್ 1 hour 2 hour ಡಿಸ್ಕಷನ್ ದಲ್ಲಿ ಏನ್ ಬಂತು ಅಂದ್ರೆ, ನಮ್ಗೆ ಇನ್ನೊಂದು ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಬಂತು, 1000 ಪ್ರಾಬ್ಲಮ್ಗಳು ಬಂದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಮಾಡಕ್ ಆಗ್ತಾನೆ ಇಲ್ಲ. ಸೊ ನಾವು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಹೋಗಕ್ಕೆ ಆಗೋದೇ ಇಲ್ಲ. ಈ ಪ್ರಾಬ್ಲಮ್ ದಲ್ಲೇ ಸಿಲ್ಕಾಕೊಂಡ್ತೀವಿ. ಅಟ್ ದ ಎಂಡ್ ಆಫ್ ದ ಮೀಟಿಂಗ್ ವಿ ಆಲ್ ಗೋ ವಿತ್ ಬೇರ್ ಹ್ಯಾಂಡ್. ಇದರಿಂದ ಏನೂ ಕನ್ಕ್ಲೂಷನ್ ಬರೋದಿಲ್ಲ. ಬಟ್ ಸೊಲ್ಯೂಷನ್ ಮೈಂಡ್ ಫ್ರೇಮ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದನ್ನೇ ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ನೀವು ಹೌ ಅಂತ ಕೇಳಬೇಡಿ, ವೈ ಅಂತ ಕೇಳಬೇಡಿ, ಹೌ ಅಂತ ಕೇಳಿ. ಹೌ ಕ್ಯಾನ್ ವಿ ಇಂಪ್ರೂವ್ ಅವರ್ ಕಂಟ್ರಿ ಅಂತ ಒಂದು ಪ್ರಶ್ನೆ ನೀವು ಇಟ್ಬಿಟ್ರೆ ಜನ ಮುಂದೆ, ನಾವು ಇಟ್ ಗಿವ್ಸ್ ಎ ಆಕ್ಟಿವಿಟಿ, ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಕ್ಟಿವಿಟಿ ಕೊಡುತ್ತೆ ಅದು. ನಾನು ಹುಡುಗನಾಗಿ ನಾವು ವಿಚಾರ ಮಾಡ್ಬೋದು, ಹೌ ಅಂತಂದ್ರೆ, ಇಲ್ಲಪ್ಪ ನಾನು ಮನೆ ಸುತ್ತಮುತ್ತ ಸ್ವಚ್ಛ ಇಡೋಣ, ನಾನು ಕಸ ಹೊಡೆಯೋದು ಬೇಡ, ನಾನು ಕಸ ಚೆಲ್ಲೋದು ಬೇಡ, ಈ ತರ ಏನೋ ಸಿಂಪಲ್ ವಿಚಾರಗಳನ್ನ ನಾನು ಸ್ಕೂಲ್ದಲ್ಲಿ ಹೇಳೋದೆಲ್ಲ ನನ್ನ ತಲೆಗೆ ಸ್ಟ್ರೈಕ್ ಆಗುತ್ತೆ, ನಾನು ಅದು ಮಾಡ್ತಾ ಹೋಗ್ತೀನಿ. ತಂದೆ ತಾಯಿ ನಮಸ್ಕಾರ ಮಾಡೋಣ, ನಮ್ಮ ಸನಾತನ ಧರ್ಮನ ಇಟ್ಕೊಂಡು ಹೋಗೋಣ, ಅಥವಾ ನಮ್ಮ ದೇಶಭಕ್ತಿಯನ್ನ ಮೆರೆಸೋಣ, ದೇಶದ ಅವಮಾನವಾಗುತ್ತ ಕೆಲಸ ನಾ ಯಾವ್ದು ಮಾಡೋದು ಬೇಡ, ಈ ತರ ಸಿಂಪಲ್ ಅವ್ನು ಇಟ್ಕೊಂಡು ಹೋಗ್ತಾನೆ. ಇದಕ್ಕಿಂತ ದೊಡ್ಡವರು ಅಧಿಕಾರಿಗಳಿದ್ರೆ ನಾನು ಬ್ರೈಕ್ ತೊಳೋದು ಬೇಡ, ಸಾದಷ್ಟು ಕಡಿಮೆ ಮಾಡೋಣ,
ಹೇಗಾದ್ರೂ ಅವನು ಆ ಬ್ರೈಕ್ ತಗೊಂಡು ಕೂಡ ಆ ಮನುಷ್ಯನಿಗೆ ಪ್ರಾಪರ್ ಆಗಿ ನಾನು ಒಂದು ವಿಷನ್ ಇಟ್ಕೊಂಡು ಅವ್ನಿಗೆ ಹೆಲ್ಪ್ ಮಾಡೋಣ, ಅವ್ನ ಸಮಸ್ಯೆ ಪರಿಹಾರ ಮಾಡೋಣ, ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಈ ತರ ಹೌ ಕ್ಯಾನ್ ಐ ಡೂ, ಹೌ ಕ್ಯಾನ್ ವಿ ಡೂ ಅನ್ನೋ ಪ್ರಶ್ನೆ ಏನಿದೆಯಲ್ಲ, ಇದು ಸೊಲ್ಯೂಷನ್ ಮೈಂಡ್, ಸೊಲ್ಯೂಷನ್ ಓರಿಯೆಂಟೆಡ್. ಸೊಲ್ಯೂಷನ್ ಓರಿಯೆಂಟೆಡ್ ದಿಂದ ಯಾವಾಗಲೂ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ನಮಗೆ ಏನ್ ಎಬಿಲಿಟಿ ಇದೆ ಆ ಪ್ರಾಬ್ಲಮ್ ಅನ್ನ ಪಿಕ್ ಮಾಡಿ ಸಾಲ್ವ್ ಮಾಡಕ್ ನಾವು ಟ್ರೈ ಮಾಡ್ತೀವಿ. ದಿಸ್ ಇಸ್ ದ ಬ್ಯೂಟಿಫುಲ್ ಅಪ್ರೋಚ್ ಆಫ್ ದ ಫ್ರೇಮ್ವರ್ಕ್. ಇವತ್ತು ನಾವೇನು ಹೇಳ್ಬೋದು, ನಾವು ಎರಡು ಮಠಗಳನ್ನ ಒಂದು ಮಾಡೋಣ ಅಂತಂದ್ರೆ ಇದು ಆಗದೆ ಇರೋ ಕೆಲಸ. ಇದು ನನ್ನ ಪರಿವ್ಯದಲ್ಲಿ ಇಲ್ಲೇ ಇಲ್ಲ. ನಾನು ಎಷ್ಟು ಚಿಕ್ಕವನಾಗಿದ್ದೀನಿ ಅಂದ್ರೆ ಆ ಮಠದಲ್ಲಿ ಹೋದ್ರೆ ನಂಗೆ ಯಾರು ಕಿಮ್ಮತ್ ಕೊಡಲ್ಲ, ನಂಗೆ ಯಾರು ರೆಕಗ್ನೈಸು ಮಾಡಲ್ಲ, ಇವನೊಬ್ಬ ನಿಧಾನೆ ನಮ್ಮ ಮಠದವನೇ ಅಂತೇಳಿ. ಹಿಂಗಿದ್ದಾಗ ನಾನು ಮಠದ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಹೋಗ್ತೇನೆ ಅಂದ್ರೆ ಆಗಲ್ಲ. ಅವಾಗ ಏನಾಗುತ್ತೆ, ಹೌ ಕ್ಯಾನ್ ಐ ಮೇಕ್ ಅವರ್ ಮಧ್ವ ತತ್ವಾಸ್ ಗ್ರೇಟ್ ಅನ್ನೋ ಪ್ರಶ್ನೆ ನನ್ನ ಮುಂದೆ ಯಾರಾದ್ರೂ ಹಾಕಿದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಎಬಿಲಿಟಿ, ನನ್ನ ತಿಳಿದಿರೋ ನನ್ನ ತಿಳಿದಿರೋ ವಿಚಾರ ಮಟ್ಟಿಗೆ ಅಥವಾ ನನಗೆ ಸಂಪರ್ಕ ಇರೋ ಜನರ ಮಟ್ಟಿಗೆ ನಾ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಮದ್ದು ತತ್ವಗಳನ್ನ ನಾನು ಹೇಳ್ತೀನಿ. ನಾನು ನನ್ನ ಮಗನಿಗೆ ಮದ್ದು ತತ್ವ ಹೇಳ್ಕೊಡ್ತೀನಾ ಇಲ್ವಾ, ಇದು ಫಸ್ಟ್ ಪ್ರಶ್ನೆ. 100% ನಿಂಗೆ ಅಥಾರಿಟಿ ಇದೆ ಹೇಳಕ್ಕೆ, ನಾನು ಹೇಳ್ಬೋದು, ನಾಳಿಂದಾನೇ ಹೇಳ್ಬೋದು, ಇವತ್ತಿಂದಾನೇ ಹೇಳ್ಬೋದು, ಈ ಸೆಕೆಂಡಿಂದಾನೇ ಹೇಳ್ಬೋದು. ನಮ್ಗೆ ಯಾರು ಸ್ಟಾಪ್ ಮಾಡ್ತಿದ್ದಾರೆ? ಮಾಡ್ತಿಲ್ಲ. ಇದು ಎರಡು ಫ್ರೇಮ್ವರ್ಕ್ ಅನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಈ ಈಗೋನ ಯಾವಾಗ ನಾವು ಸ್ಲೋಲಿ ನಾವು ಕಡಿಮೆ ಮಾಡ್ತಾ ಹೋಗ್ತೀವಲ್ಲ, ಆವಾಗ ನಮ್ಮ ಮನಸ್ಸು, ನಮ್ಮ ಅಪ್ರೋಚ್, ನಮ್ಮ ಎಫರ್ಟು, ನಮ್ಮ ಎನರ್ಜಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ, ಸೊಲ್ಯೂಷನ್ ಕಡೆ ಹೋಗ್ತಾ ಹೋಗುತ್ತೆ. ನಮ್ಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಸೊಲ್ಯೂಷನ್. ಎಲ್ಲರೂ ಈ ಭೂಮಿಯಲ್ಲಿ ಅವತಾರ ಮಾಡಿರೋದು ಎದಕ್ಕಂದ್ರೆ ಪರಮಾತ್ಮನ ಅನುಗ್ರಹದಿಂದ ಎಲ್ಲರೂ ಮೋಕ್ಷ ಹೋಗ್ಬೇಕನ್ನೋದು ನಮ್ಮ ಅಲ್ಟಿಮೇಟ್ ಗೋಲ್. ಆದ್ರೆ ಈ ಗೋಲ್ ಕಡೆ ನಾವು ಹೋಗ್ತಿದೀವಾ ಇಲ್ವಾ, ಪ್ರತಿಯೊಂದು ಆಕ್ಟಿವಿಟಿ ನಾವು ಈ ಗೋಲ್ ಕಡೆ ನಾವು ಟ್ಯೂನ್ ಮಾಡ್ಕೊಂಡು ಹೋಗ್ತಾ ಇದೀವಾ ಅಂತ ಅನ್ಕೊಂಡು ಹೋದ್ರೆ ಅವಾಗ ನಮಗೆ ಎಲ್ಲ ಪ್ರಾಬ್ಲಮ್ಮು ನಮಗೆ ಸೊಲ್ಯೂಷನ್ ಕಾಣ್ತಾ ಹೋಗುತ್ತೆ, ಪ್ರತಿಯೊಂದರಲ್ಲೂ ಸೊಲ್ಯೂಷನ್ ಕಾಣ್ತಾ ಹೋಗುತ್ತೆ. ಈ ಈಗೋ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಾಗ, ನಮ್ಮ ಈಗೋ ಲಿಸ್ಟ್ ಅನ್ನ ನಾವೇ ಮಾಡಿದಾಗ ನಮಗೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಿ ಸೊಲ್ಯೂಷನ್ ಕಡೆ ಮೂವ್ ಆಗ್ಬೇಕನ್ನೋ ಅಪ್ರೋಚ್ ನಮಗೆ ಹೋಗ್ತಾ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಮಾಡಿದಷ್ಟು ನಮ್ಮ ಸಮಾಜದಲ್ಲಿ ಚೇಂಜಸ್ ಅಥವಾ ಬದಲಾವಣೆ ಸ್ಲೋ ಆಗಿ ಆಗ್ತಾನೆ ಹೋಗುತ್ತೆ. ನಾನು ನಮ್ಮ ಫ್ರೆಂಡ್ ಇಬ್ರು ಸೇರ್ಬಿಟ್ಟು ಏನೋ ಒಂದು ಚಾಂಟಿಂಗ್ ಮಾಡ್ತೀವಿ, ನಾನು ಇನ್ನೊಂದು 4 ಜನ ಏನೋ ಪ್ರೇಯರ್ ಮಾಡ್ತೀವಿ, ಈ ಮಧ್ವ ಕಾನ್ಸಿಯಸ್ನೆಸ್ ಬಂದೇನೋ ನಾವು ಒಂದು ಮಧ್ವ ತತ್ವ ಬಗ್ಗೆ ಜಾಗರಣೆಯನ್ನ ಮಾಡ್ತೀವಿ, ಡೈಲಿ ನಾವು ಇದನ್ನ ಅನುಸಂಧಾನ ಮಾಡ್ತೀವಿ. ಇದು ಸಣ್ಣ ಸ್ಟೆಪ್ಸ್. ಇವು ನಾವು ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ನಮ್ದು ಈ ಈಗೋ ಪ್ರಶ್ನೆ ಬರೋಲ್ಲ. ಮಾಡ್ದವನಿಗೂ ಕೂಡ ನಾವು ಹೊಗಳಿಕೆ ಶುರು ಮಾಡ್ತೀವಿ, ಅವನು ಯಾಕೆ ಆ ವಿಷಯನ ಎತ್ಕೊಂಡು ಆ ಸೊಲ್ಯೂಷನ್ ಅನ್ನ ಮಾಡ್ತಾನೆ ಅಂತ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ ಶುರು ಮಾಡ್ತೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಒಬ್ಬ ಇಂಜಿನಿಯರ್ ಕೂತು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಿದ್ರೆ ನಾವು ಅವನನ್ನ ತಗೊಂಡು ಹೋಗ್ಬಿಟ್ಟು ನೀನು ಡಾಕ್ಟರ್ ಆಗಿ ಯಾಕೆ ನೀನು ಒಬ್ಬನ ಜೀವನ ಉಳಿಸ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಇದು ಅಸಾಧ್ಯವಾದ ಮಾತು. ಹಾಗೆ ಒಬ್ಬ ಡಾಕ್ಟರ್ನ ಹೋಗಿ ನೀನ್ ಇಷ್ಟೆಲ್ಲ ಪೇಷಂಟ್ಗಳು ಉಳಿಸ್ತೀಯಪ್ಪ, ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ, ಅದನ್ನ ಬಗ್ ಫಿಕ್ಸ್ ಮಾಡ್ಕೊಡು, ಅದ್ರಲ್ಲಿ ಏನೋ ಟ್ರಬಲ್ ಶೂಟ್ ಮಾಡ್ಕೊಡು ಅಂದ್ರೆ ಅವನು ಮಾಡೋದಿಲ್ಲ. ಈ ತರ ಚಾಲೆಂಜಸ್ ಅನ್ನ ಅವ್ನು ಮುಂದೆ ಹಾಕಿದ್ರೆ ಈ ಚಾಲೆಂಜಸ್ ಅವನಿಗೆ ಲೈಕು ಆಗೋದಿಲ್ಲ. ನೀವ್ ಹೆಂಗಂದ್ರೆ ಇದೊಂದು ಪ್ರಾಬ್ಲಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಏರ್ಸಿರೋದು. ನಾನೇನೋ ನಮ್ಮ ದೇಶ ಒಳ್ಳೇದ್ ಮಾಡ್ಬೇಕಂತ ನಾನು ಹೋಗ್ತೇನೆ ಅಂದ್ಕೊಳ್ಳೆ, ನೆಕ್ಸ್ಟ್ ಏನ್ ಪ್ರಶ್ನೆ ಹೇಳೋದಂದ್ರೆ ಹೌದಪ್ಪ ಹೌದ್ ಮಾಡ್ತೀಯ ಬಾ, ನೀನ್ ತುಂಬಾ ದೇಶಾಭಿಮಾನಿ ಅಲ್ಲ, ಸರಿ ಬಿಹಾರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ಜಾಬ್ ಅನ್ನ ಹುಟ್ಟಿಸ್ಕೊಡು ಅಂತ ಅಂದ್ಬಿಟ್ರೆ ನನ್ಗೆ ಆಗೋದೇ ಇಲ್ಲ ಅದು. ನೌ ಯು ಲಾಫ್ ಅಟ್ ಮೀ ಸೇಯಿಂಗ್ ದಟ್ ಹೇ ಅವನೇನೋ ದೇಶಭಕ್ತ ಹೊಂಟ ಏನೂ ಮಾಡಕ್ ಆಗ್ತಿಲ್ಲ ಅವನ ಕಡೆಯಿಂದ ಅಂತ. ದಿಸ್ ಇಸ್ ದ ಈಗೋ ಪ್ರಾಬ್ಲಮ್. ಇದನ್ನ ಬಿಟ್ಬಿಟ್ರೆ ಅವನೇನೋ ಚಿಕ್ಕದಾಗಿ ಮಾಡ್ತಿದ್ದ ಅಂದ್ರೆ ಅವ್ನ ಒಬ್ನೇ ಹೋಗಿಬಿಟ್ಟು ಡೈಲಿ ಒಂದು ಮನೆ ಮೇಲೆ ಫ್ಲಾಗ್ ಹಾರಿಸ್ಬಿಟ್ಟು ಜನಗಣಮನ ಹೇಳ್ಬಿಟ್ಟು ಅವ್ನು ನಮಸ್ಕಾರ ಮಾಡ್ತಾನೆ, ಅವ್ನ ದೇಶಭಕ್ತಿ ಮೆಚ್ತಕ್ಕಂತ ಅಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ವಿ ಸ್ಟಾರ್ಟ್ ಪ್ಯಾಟ್ ಆನ್ ದ ಬ್ಯಾಕ್ ಆಫ್ ಅದರ್ಸ್. ಮತ್ತವರನ್ನ ಅಪ್ರಿಶಿಯೇಟ್ ಮಾಡ್ತೀವಿ, ಸಣ್ಣ ವಿಷಯದಲ್ಲೂ ಒಳ್ಳೊಳ್ಳೆ ಸೊಲ್ಯೂಷನ್ ನ ಕಂಡುಹಿಡಿತೀವಿ. ನಾವು ನಮ್ಮಲ್ಲಿ ನಮ್ಮ ಎಬಿಲಿಟಿಯಿಂದ ಏನಾಗುತ್ತೆ ಆ ಸೊಲ್ಯೂಷನ್ ಅನ್ನ ಹುಡುಕಾಡ್ತಾ ಹೋಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ, ಇದು ನಮಗೆ ಸಮಾಜಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತ ಬೋಧಿಯನ್ನ ಸಮರ್ಪಣೆ ಮಾಡ್ತಿದೀವಿ. ದಯವಿಟ್ಟು ಕ್ವಶನ್ಸ್ ಗಳನ್ನ ಗ್ರೂಪ್ ಚಾಟ್ ದಲ್ಲಿ ಹಾಕಿ, ನಿರ್ಭಯದಿಂದ ಹಾಕಿ. ಯಾಕಂದ್ರೆ ಇದು ಜಿಜ್ಞಾಸ ಮಾಡ್ತಕ್ಕಂಥ ವಿಷಯಗಳು. ಇದರಲ್ಲಿ ನಾನು ಎಲ್ಲಾನು ತಿಳಿದ್ಬಿಟ್ಟು ಕನ್ಕ್ಲೂಷನ್ ಕೊಡ್ತೀವಿ ಅನ್ನೋದು ಅಲ್ಲೇ ಅಲ್ಲ. ಯಾಕಂದ್ರೆ ಇದು ಮೊದಲೇ ನಾನು ಖಂಡನೆ ಮಾಡಿದ್ದೀನಿ ಈ ಅಹಂಕಾರವನ್ನ. ಇದು ನಾವು ತಿಳಿದಷ್ಟು ನಾವು ಹೊಸ ಟಾಪಿಕ್ ಗಳನ್ನು ತೆಗೆದುಕೊಂಡು ಬಂದು ನಮ್ಮ ಮಧ್ವ ತತ್ವದ ಕನ್ನಡಿಯಲ್ಲಿ ಹಿಡಿದು ಸೊಲ್ಯೂಷನ್ ಹೇಗೆ ತರಬೇಕು ಅಂತ ಅನ್ನೋದು ಒಂದೇ ಒಂದು ಅಪ್ರೋಚ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ವಿಜ್ಞಾಪನೆ. ಓವರ್ ಟು ಎಂಡಿಂಗ್ ಪ್ರೇಯರ್.